ದುಬೈ ಮಲ್ಲೇಶ ಪುಟ್ಟಲಕ್ಷ್ಮಿನ ಮದುವೆ ಆಗಲ್ಲ ಅಂತ ಅಲ್ಲಿ ಗಲಾಟೆ ಮಾಡ್ತಾವ್. ನಿನಗೆ ಮಾತ್ರ ಒಳ್ಳೆ ಗಂಡ ಬೇಕು, ನನಗೆ ಒಳ್ಳೆ ಹೆಂಡತಿ ಬೇಡವಾ? ನಾನು ಒಂದೊಂದು ಸೀರೆ ತಗೋಬೇಕಾದ್ರು ಒಡವೆ ತಗೋಬೇಕಾದ್ರು ನನ್ನ ಹೆಂಡತಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಮಾತಾಡಕ್ ಬಾಯ ಇಲ್ಲ ಅಂದ್ಮೇಲೆ ಅವಳ ಜೊತೆ ನಾನು ಹೇಗ್ ಜೀವನ ಮಾಡ್ಲಿ? ಅವತ್ ನಮ್ಗೆ ಯಾರು ಗತಿ ಇಲ್ದೆ ನಾವ್ ನಡು ಬೀದಿ ಬಿದ್ದಿದ್ದಾಗ ನಮ್ ಮಾನ ಮರ್ಯಾದೆ ಕಾಪಾಡವನೆ. ಮಾನ ಕಾಪಾಡಕ್ ದುಡ್ಡು ಕೊಟ್ಟಿದ್ರೆ ಬಡ್ಡಿ ಸಮೇತ ವಾಪಸ್ ಬಿಸಾಕ್ಬಿಡು. ಅದಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಬನ್ನಿ ಬಾಬಾ. ಮಲ್ಲೇಶ, ನನ್ನ ತಂಗಿ ಪುಟ್ಟಲಕ್ಷ್ಮಿನ ಮದುವೆ ಆಗ್ತೀನಂತ ನೀನ್ ತಾನೇ ಕಾಗದ ಬರ್ತಿದ್ದು. ಅದೇ ಈ ತಕರಾರು. ಅವ್ವ ಮಗಳಿಬ್ರು ಬರ್ದಿರೋ ವಿಷಯ ಹೇಳ್ದೆ ಬರಿದಿರೋ ವಿಷಯ ಎಲ್ಲ ಹೇಳವ್ರೆ. ಪುಟ್ಟಲಕ್ಷ್ಮಿ ಹುಟ್ಟಿದ ತಕ್ಷಣ ಆವತ್ತಿರ್ಕೊಂಬಿಟ್ಲು. ಆವತ್ತಿಂದ ಇವತ್ತವರೆಗೂ ಪುಟ್ಟಲಕ್ಷ್ಮಿ ತೋಳಲ್ಲೇ ಬೆಳೆದ್ಲು. ಇವತ್ತು ನೀನು ಅವಳ ಮದುವೆ ಆಗಲ್ಲ ಅಂದು ಈ ತೋಳನ್ನ ಕತ್ತರಿಸಾಕ್ಬಿಡ್ಬೇಡ. ಎಲ್ಲೋಡು, ಚೆನ್ನಾಗಿರೋ ಹುಡುಗಿ ಮದುವೆ ನಿಂತೋದ್ರೇ ಪುನಃ ಮದುವೆ ಆಗೋದು ಕಷ್ಟ. ಅಂಥದ್ರಲ್ಲಿ ನನ್ನ ಪುಟ್ಟಲಕ್ಷ್ಮಿಗೆ ದಯವಿಟ್ಟು ಹಾಗೆ ಮಾಡಬೇಡ ಮಲ್ಲೇಶ, ದಯವಿಟ್ಟು ಹಾಗೆ ಮಾಡಬೇಡ. ದಯವಿಟ್ಟು ಈ ಮದುವೆಗೆ ಒಪ್ಕೋ. ನೋಡು ಬಾವಾ, ನಿನ್ ದುಡ್ಡು ಜೊತೆಲಿ ಇನ್ನೊಂದು ಸ್ವಲ್ಪ ದುಡ್ಡು ಕೊಡ್ತೀನಿ. ಎರಡನೇ ಮದುವೆನೋ ಮೂರನೇ ಮದುವೆನೋ ಮಾಡ್ಕೊಳಕ್ ಯಾರು ಇದ್ರೆ ಮದುವೆ ಮಾಡ್ಕೊಳೋಗ್. ಮಾತ್ ಬರ್ದಿರೋಳ ಜೊತೆಲಿ ಜೀವನ ಪೂರ್ತಿ ಬ್ಯಾ 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 ಅಂತ ಎಣಗಕ್ಕಾಗಲ್ಲ. ತಂಗಿ ಬಗ್ಗೆ ಮಾತಾಡ್ತೇನೋ ನಾನು ನಿನಗೆ ಪತ್ರ ಬರ್ಕೊಟ್ಟಿದ್ನ ನಿನ್ ತಂಗಿ ಮದುವೆ ಆಗ್ತಿಲ್ಲ ಅಂತ. ಬೇಡ ಕಣ ಮಲ್ಲೇಶ, ನನ್ನ ಜೀವ ಜೊತೆ ಬೇಕಾದ್ರೆ ಹುಡುಗಾಟ ಆಡು. ನನ್ನ ತಂಗಿ ಜೀವನ ಜೊತೆ ಆಟ ಆಡಬೇಡ. ಇನ್ನು ಸುಮ್ಮನೆ ಬಿಡಲ್ಲ. ಆಮೇಲೆ ಸುಮ್ಕಿರ ಮಾಡ್ಬೇಡ. ಪುಟ್ಟರಾಜು, ಅವ್ರ ಮದುವೆ ಆಗಕ್ಕಿಲ್ಲ ಅಂದ್ಮೇಲೆ ಇನ್ನೇನ್ ಮಾತು? ಅದು ಅಲ್ದೆ ಆ ಮೂಗಿನ ಕಟ್ಕೊಳಕ್ ಅವನೇನ್ ದೊಡ್ಡ ತ್ಯಾಗಿನ? ಮಾತಾಡೋ ಹುಡುಗಿನ ಒಪ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲಿ ಮಾತು ಬರ್ದೆ ಬ್ಯಾ 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 ಅನ್ನೋ ಮೂಗಿನ ಕಟ್ಕೊಂಡು ಏನ್ ಮಾಡ್ತಾನೆ? ಬಾಯಿ ಊನಾಗಿರೋದು ಅವಳ ಕರ್ಮ, ಯಾರೇನ್ ಮಾಡಕ್ಕಾಗತ್ತೆ? ಮುಚ್ಚಲ್ಲ ಬಾಯಿ. ದುಬೈನ ಅವನ ಹತ್ರ ದುಡ್ಡಿದೆ ಅಂತ ಅವನ ಪರವಾಗಿ ಅಲ್ಗಿಚ್ಕೊಂಡು ಮಾತಾಡಬೇಡಿ. ಮಾತು ಬರಲ್ಲ ಅಂತ 7,000 ನಾಲ್ಗೆಗೆ ಹುಳ ಬೀಳುತ್ತೆ. ನೀನು ಬಾಯಲ್ಲಿ ಯಾವತ್ತಾರು ಒಳ್ಳೆ ಮಾತು ಬಂದಿದ್ದೇನೋ? ಬಾಯಿ ತೆಗೆದ್ರೆ ಹೊಲ್ಸು. ಕಂಡವ್ರ ಮನೆ ಹೆಂಗೆ ಹಾಳು ಮಾಡೋದು, ಕಂಡು ಹೆಣ್ಮಕ್ಳ ಬಗ್ಗೆ ಇಲ್ದಿರೋ ಮಾತಾಡೋ ನಿನಗಿಂತ ಮಾತು ಬರ್ದಿರೋ ನನ್ನ ತಂಗಿನೇ ಎಷ್ಟ ಮೇಲೆ. ಹೆಣ್ಣು ಸ್ನಾನ ಮಾಡೋದನ್ನ ಬಚ್ಚಿಟ್ಕೊಂಡು ನೋಡೋದು, ಎದೆ ಹಾಲು ಕೊಡ್ತಿರೋ ತಾಯಿನ ಕೆಟ್ಟ ದೃಶ್ಯ ನೋಡೋ ನಿನ್ನ ಕಣ್ಗಳಿಗಿಂತ ಕಣ್ಣು ಕಾಣ್ದಿರೋರು ಎಷ್ಟೋ ಮೇಲು. ನಿಮ್ಮ ಕಿವಿಗಳು ಯಾವಾಗ ಒಳ್ಳೆ ವಿಷಯ ಕೇಳುತ್ತೋ, ನಿಮ್ಮ ಕಣ್ಗಳು ಯಾವಾಗ ಒಳ್ಳೇದನ್ನ ನೋಡುತ್ತೋ, ನಿಮ್ಮ ಕೈಗಳು ಯಾವಾಗ ಒಳ್ಳೆ ಕೆಲಸ ಮಾಡುತ್ತೋ, ನಿಮ್ಮ ಕಾಲುಗಳು ಯಾವಾಗ ಒಳ್ಳೆ ಕೆಲಸಕ್ಕೆ ಓಡಾಡುತ್ತೋ, ನಿಮ್ಮ ಬಾಯಿಗಳು ಯಾವಾಗ ಒಳ್ಳೆ ವಿಷಯ ಮಾತಾಡುತ್ತೋ, ಅವತ್ತೇಳ್ರೋ ನನ್ನ ತಂಗಿ ಮುಗಿ ಅಂತ. ಏನು ಹೇಳಿದೆ ನೀನು? 2ನೇ ಹೆಂಡ್ತಿಯಾಗೋ 3ನೇ ಹೆಂಡ್ತಿಯಾಗೋ ಮದುವೆ ಮಾಡ್ಕೊಳಂಜಲ್ಲ? ನನ್ನ ತಂಗಿಗೆ ಒಳ್ಳೆ ಸಂಬಂಧ ನೋಡಿ ನಿನ್ನ ಕಣ್ಣು ಮುಂದೆನೇ ಅವಳಿಗೆ ಮದುವೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪುಟ್ಟರಾಜನೇ ಅಲ್ಲ. ಪುಟ್ಟರಾಜನೇ ಅಲ್ಲ.
ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಅವನೀಗ ಹೇಳಿದ್ದು ಒಳ್ಳೇದಾಯ್ತು. ಮದುವೆ ಆದ್ಮೇಲೆ ಹೇಳಿದ್ರೆ ಏನು ಗತಿ? ಪುಟ್ಟರಾಜು, ನಿನ್ನಂಥ ಒಳ್ಳೆ ಮನುಷ್ಯನಿಗೆ ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ. ನಿನ್ ತಂಗಿಗೆ ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಪುಟ್ಟಲಕ್ಷ್ಮಿ ತುಂಬಾ ಪುಣ್ಯ ಮಾಡೋಳೆ. ಪುಟ್ಟಮ್ಮನಿಗೆ ತಂಗಿಯಾಗಿ ಹುಟ್ಟೋಕೆ. ನನ್ನ ತಂಗಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಿನ್ ತಂಗಿಗೂ ತಾಳಿ ಕಟ್ಟಲ್ಲ ಅಂದವನೆ. ಪುಟ್ಟಲಕ್ಷ್ಮಿಗೆ ತನ್ನ ಪ್ರೀತಿನೆಲ್ಲ ಸುರ್ದ. ನೀನು ನಿನ್ ತಂಗಿ ಜೀವನ ಹಾಳಾದ್ರೂ ಪರವಾಗಿಲ್ಲ, ನೀನ್ ಚೆನ್ನಾಗಿರ್ಬೇಕು ಅಂತ್ಯ. ನೀನು ಒಬ್ಬ ಅಣ್ಣನ. ಈ ಜನ್ಮದಲ್ಲಿ ಪುಟ್ಟಮ್ಮನ್ ಹೆಂಡತಿ ಆಗದೆ ಹೋದ್ರೂ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಾದ್ರೂ ಪುಟ್ಟಮ್ಮನ್ ತಂಗಿ ಆಗೋ ಭಾಗ್ಯ ಸಿಗ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ. ನಾನು ಯಾಕೆ ಇಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಯಾಕೆ ಹಾಗೆ ನೋಡ್ತಿದೀಯಾ? ನಾನು ತುಂಬಾ ಸ್ವಾರ್ಥಿ ಅಂತನಾ? ಪ್ರೀತಿ ಅನ್ನೋದು ಸ್ವಾರ್ಥನೇ. ಆದ್ರೆ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸುವಷ್ಟು ಸ್ವಾರ್ಥಿ ಅಲ್ಲ ನಾನು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ದೇವ್ರು ಏನ್ ಬರ್ದಿರ್ತಾನೋ ಅದೇ ತಾನೇ ಆಗೋದು. ಬಹುಶಃ ಮಲ್ಲೇಶಿಗೆ ಪುಟ್ಟಲಕ್ಷ್ಮಿನ್ ಮದ್ವೆ ಆಗೋ ಭಾಗ್ಯ ಇರ್ಲಿಲ್ಲ ಅಂತ ಕಾಣುತ್ತೆ. ಆದಷ್ಟು ಬೇಗ ಪುಟ್ಟಲಕ್ಷ್ಮಿಗೆ ಒಳ್ಳೆ ಗಂಡು ಸಿಗ್ಲಿ, ಪುಟ್ಟರಾಜು ನನ್ನವನಾಗ್ಲಿ ಅಂತ ಆ ನರಸಿಂಹಸ್ವಾಮಿಗೆ ಒಂಟಿ ಕಾಲಲ್ಲಿ ಸೇವೆ ಮಾಡ್ತೀನಿ. ಈಗ ಸಂತೋಷನಾ? ದಾರಿ ಸೀರೆನಾ? ಮದ್ವೆ ಸೀರೆನಾ? ಎಲ್ಲೋ ಕಿತ್ತೋಗದಾಗ ನೇಯ್ಬೇಕಮ್ಮ. ನೋಡು, ಇದು ಒಂದು ನೂಲಿಂದ ಸೀರೆ ಡ್ಯಾಮೇಜ್ ಆಗಿ ಮತ್ತೆ ಹೊಲ್ದಂಗೆ ಕಾಣಿಸುತ್ತೆ. ಇದನ್ನ ಹಾಗಾಗಕ್ ಬಿಡಬಾರ್ದು. ಸೀರೆ ನೇಯೋದ್ರಲ್ಲಿ ನಿನಗಿಂತ ಚೆನ್ನಾಗಿ ಅನುಭವ ನನಗಿದೆ. ಬರೀ ಮಗ್ಗ ಸೌಂಡ್ ಕೇಳ್ತಾನೆ ಸೀರೆ ಸರಿಯಾಗಿ ಬರ್ತಿದ್ಯೋ ಇಲ್ವೋ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಾಗುತ್ತೆ. ಈ ಲಾಳಿಯಲ್ಲಿರೋ ನೂಲ್ಗಿಂತ ಸೂಕ್ಷ್ಮವಾದದ್ದು ನಮ್ಮ ಮನಸ್ಸು. ನೂಲ್ ಕಿತ್ತೋದ್ರೆ ಮತ್ತೆ ಗಂಟಾಕ್ಬೋದು, ಬಾಳೆ ಕಿತ್ತೋದ್ರೆ ಗಂಟಾಕೋಕೆ ನೂಲೇ ಇರಲ್ಲ. ಏನಾಯ್ತಮ್ಮ? ಬಾಳು, ನೂಲು, ಮನಸ್ಸು ಅಂತ ಏನೇನೋ ಮಾತಾಡ್ತಿದೀಯಾ? ನಾವ್ ಈ ಊರು ಬಂದು 18-20 ವರ್ಷ ಆಯ್ತು. ದೈವಾಂಗ್ ಶೆಟ್ರು ಅಂತ ಈ ಊರಿನ ಜನ ಎಲ್ಲ ನಿಮ್ಮಪ್ಪನಿಗೆ ಪ್ರೀತಿಯಿಂದ ಗೌರವ ಮರ್ಯಾದೆ ಕೊಡ್ತಿದ್ದಾರೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಮ್ಮ. ಈ ಸೀರೆ ನಿನ್ ಮಾನ ಮಾತ್ರ ಮುಚ್ಚೋದಲ್ಲ, ಇದರಲ್ಲಿ ನಮ್ಮನೆ ಮರ್ಯಾದೆನೂ ಇದೆ. ಇದನ್ನ ನೀನ್ ಕಾಪಾಡ್ಕೊಂಡು ಬರ್ತೀಯ ಅಂತ ನಾನು ಅನ್ಕೋತೀನಿ. ಅದಕ್ಕೋಸ್ಕರನೇ ನನ್ನ ಪ್ರೀತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡು ಹೃದಯದ ಮಗ್ಗದಲ್ಲಿ ಪ್ರೀತಿ ಸೀರೆ ನೇಯ್ತಿದ್ದೀನಿ. ಸುಂದರಪ್ಪನವ್ರೆ, ನನ್ನ ತಂಗಿನ ಮದುವೆ ಆಗ್ತೀನಿ ಅಂತೇಳಿ ಕೊನೆಗಳಿಗೆ ಮಾತು ಬರಲ್ಲ ಅಂತ ನಮ್ಮ ಅತ್ತೆ ಮಗ ಕೈ ಕೊಟ್ಬಿಟ್ಟ. ಅವನ ಕಣ್ಮುಂದೆನೆ ನನ್ನ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡಿ ತೋರಿಸ್ಬೇಕು. ಅದೇ ನನ್ನ ಆಸೆ. ದುಡ್ಡು ಕಾಸು ಜಾಸ್ತಿ ಆದರೂ ಪರವಾಗಿಲ್ಲ. ಪುಟ್ಟರಾಜು, ಲಕ್ಷಗಟ್ಟಲೆ ವರದಕ್ಷಿಣೆ ಕೊಡ್ತೀನಿ, ಕೆಜಿ ಗಟ್ಟಲೆ ಬಂಗಾರ ಹಾಕ್ತೀನಿ ಅಂದ್ರು ಈಗಿನ ಕಾಲದ ಹುಡುಗರು ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಆದ್ರೆ ಏನ್ ಮಾಡೋದು? ನಿನ್ ತಂಗಿಗೆ ಆ ದೇವ್ರು ಮಾತು ಬೇರೆ ಕಿತ್ಕೊಂಡ್ಬಿಟ್ಟ. ಗಂಡು ಸಿಗೋದು ತುಂಬಾ 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 ಕಷ್ಟ. ನೀನೇನು ಯೋಚನೆ ಮಾಡ್ಬೇಡ, ದೊಡ್ಡ ಜಾಗದಲ್ಲಿ ಗಂಡು ನೋಡ್ತೀನಿ. ಸುಂದರಪ್ಪನವ್ರೆ, ಸುಳ್ಳು ಹೇಳಿ ದೊಡ್ಡ ಜಾಗದಲ್ಲಿ ಗಂಡು ನೋಡ್ಬೇಡಿ. ನನ್ನ ತಂಗಿನ 100 ವರ್ಷ ಕೊಡ್ತಿಲ್ದೆ ನೋಡ್ಕೊಳ್ಳೋ ಒಳ್ಳೆ ಜಾಗದಲ್ಲಿ ಗಂಡು ನೋಡಿದ್ರೆ ಸಾಕು. ಹಂಗಾರೆ ಬಿಡು, ಚೆನ್ನಾಗಿರೋದು ನಿನ್ ತಂಗಿದೊಂದು ಫೋಟೋ ತಂದು ಕೊಡು. ಫೋಟೋ ತೆಗ್ಸಿದ್ರೆ ಆಯ್ಸ್ ಕಡಿಮೆ ಆಗುತ್ತಂತ ನಮ್ಮ ತಾತ ಹೇಳ್ತಿದ್ರು. ಅದಕ್ಕೆ ಇವತ್ತರೆಗೂ ಫೋಟೋ ತೆಗ್ಸಿ. ನೀನಿನ್ನು ಆ ಕಾಲದಲ್ಲೇ ಇದೆಯಾ? ನಿನ್ನ ಪ್ರಕಾರ ಫೋಟೋ ತೆಗ್ದೋರೆಲ್ಲ ಮೇಲಕ್ಕೆ ಹೊರಟೋಗ್ಬಿಡ್ತಾರಾ? ಫೋಟೋ ತೆಗ್ಸಪ್ಪ.
ಸರ್ ಚೆನ್ನಾಗಿ ತೆಗೀರಿ ಸರ್. ಚೆನ್ನಾಗಿ ತೆಗಿಬೇಕು. ಸೂಪರ್ ಆಗಿ ತೆಗಿತೀನಿ, ನೀನ್ ಬಾ ಈ ಕಡೆ. ನಗಮ್ಮ ಆಯ್ತು, ಈ ಕಡೆ ಬರ. ಇವನ್ ಬೇರೆ. ನಗು.